ಅದು ನಮ್ಮ ಯುವಕರಿಗೆ ಒಂದು ಸ್ಫೂರ್ತಿ ಅಂತ ನೋಡಿ. ನಾವೆಲ್ಲಿ ಬಂದಿದ್ದೀವಿ ಗೊತ್ತಾ? ನಮ್ಮ ಕರ್ನಾಟಕದ ಖಂಡಿತ ನೋಡಿ, ತರಬೇತಿ ಬೇಕಾದ್ರೆ ತರಬೇತಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪೂಜಾ ಮಾಡ್ತಿದ್ದಾರೆ. ನಿಮಿಷ ಇದೆ. ಸುಧಾರಾಣಿ ಮೇಡಮ್ ಬಂದಿದ್ದಾರೆ. ತಮಗೆ ಪ್ರೀತಿಯ ಸ್ವಾಗತ. ನೀವು ವೇದಿಕೆ ಮೇಲೆ ಬಂದು ನಮ್ಮ ಹುಡುಗರ ಜೊತೆ ಒಂದು ಫೋಟೋ ತೆಗೆದು ಹೇಳ್ತಾ ಇದ್ದಾರೆ. ಓಕೆ. ಓಕೆ, ಇಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಇವರೆಲ್ಲ ಯಾವ ಭಾಗದಿಂದ ಬಂದಿದ್ದಾರೆ ಅಂತ ತಿಳ್ಕೊಳ್ಳೋಣ. ಎಲ್ಲಿಂದ ಬಂದಿರೋದು? ಯಾವ ಮೇಲ್ಕೋಟೆ, ಮಂಡ್ಯದ ಮೇಲ್ಕೋಟೆ ಇಂದ ಬಂದಿದ್ದಾರೆ. ಇದನ್ನ ಪಟದ ಕುಣಿತ ಅಂತ ಕರೀತೀವಿ. ಪಟದ ಕುಣಿತ, ಇದು ಪಟ. ಇದನ್ನ ಇಟ್ಕೊಂಡು ಕುಣಿಯೋದ್ರಿಂದ ಪಟದ ಕುಣಿತ ಅಂತ. ಆಂಜನೇಯ ಸ್ವಾಮಿಗೆ, ನರಸಿಂಹಸ್ವಾಮಿಗೆ, ನರಸಿಂಹಸ್ವಾಮಿಗೆ ಪ್ರಿಯವಾದ ಬಿರುದಿದೆ. ಆಂಜನೇಯ ಸ್ವಾಮಿ, ನರಸಿಂಹಸ್ವಾಮಿ ಈ ದೇವರಿಗೆ ಇದನ್ನ ಇಟ್ಕೊಂಡು ಕುಣಿಯೋದು. ಇದನ್ನು ಹರಕೆ, ಭಕ್ತಿಯಿಂದ ಕುಣಿಯೋದಕ್ಕೋಸ್ಕರ ಈ ಕಲೆ. ಇದು ನಂದಿ ಧ್ವಜ, ನಂದಿ ಧ್ವಜ ಅಂತ ಹೇಳಿ. ಸಾಮಾನ್ಯವಾಗಿ ಇವಾಗ ನಾವು ಮೈಸೂರು ದಸರಾ ನಂದಿ ಪೂಜೆ ಮಾಡ್ತಾನೆ ಇದಾಗಬೇಕಾಗುತ್ತೆ. ಅದು ನಮ್ಮ ಹಿಂದೂ ಧರ್ಮದಲ್ಲಿ ನಂದಿ ಪೂಜೆ ಇದೆಯಲ್ಲ, ಅದು ಶ್ರೇಷ್ಠವಾದ ಪೂಜೆ ಅಂತ ನಾವು ಕರಿತೀವಿ. ಹಾಗಾಗಿ ನಂದಿ ಧ್ವಜ ಇದನ್ನ ಪೂಜೆ ಮಾಡಿ ಯಾವುದೇ ಒಂದು ಕಾರ್ಯಕ್ರಮನ ಶುಭಾರಂಭ ಮಾಡೋದು ಅಂತ ಆ ಕಾರಣಕ್ಕೋಸ್ಕರ ನಂದಿ ಧ್ವಜ. ಈ ಶಿವನ ಇದೆಯಲ್ಲ ನಂದಿ ಪೂಜೆ ಮುಖಾಂತರ ಮೈಸೂರು ದಸರಾ ನೀವು ನೋಡಿದ್ದೀರ, ರೆಗ್ಯುಲರಾಗಿ ನಂದಿ ಪೂಜೆ ಮಾಡೇನೆ ಅದು ಇದಾಗಬೇಕಾಗುತ್ತೆ. ಸೊ ಹಾಗೆ ಒಂದು ಸ್ಟೆಪ್ ಹಾಕೋಣ.